ನಾನು ಹೊರಟು ಬಂದಿದ್ದ ಕಾರಣ ನಿಮಗೆ ಸಣ್ಣದು ಅಂತ ಅನ್ನಿಸ್ಬೋದು, ಬಟ್ ಅದು ನನ್ನ ಮಗು ವಿಚಾರ ನನಗದು ತುಂಬಾನೇ ದೊಡ್ಡದು. ನಮ್ಮನ್ನ ನೆಮ್ಮದಿಯಾಗಿಡಕ್ ಬಿಟ್ಬಿಡಿ, ನಮ್ಮಿಂದ ದೂರ ಹೊರಟೋಗಿ. ನಿಮಗೋಸ್ಕರ 5 ವರ್ಷ ಕಣ್ ತುಂಬಾ ನಿದ್ದೆ ಮಾಡಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡಿಲ್ಲ. ಅದಕ್ಕೆ ಇವನ್ ಬೇಡ್ಕೊಳ್ದೇ ಇರೋ ದೇವ್ರಿಲ್ಲ, ನಿಮಗೋಸ್ಕರ ಹುಡುಕ್ತಿರೋ ಊರಿಲ್ಲ. ಅದಕ್ಕೆ ಯಾರು ಏನೆಲ್ಲ ಮಾಡಿದ್ರು ಅದೆಲ್ಲ ನನಗೆ ಬೇಕಿಲ್ಲ, ಅದನ್ನ ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ. ದಯವಿಟ್ಟು ನನ್ನಿಂದ ನನ್ನ ಮಗನಿಂದ ದೂರ ಇರಿ. ಇದೊಂಥರ ವರ ಶಾಪ ಎರಡು ಒಟ್ಟೊಟ್ಟಿಗೆ ಸಿಕ್ಕಿದಾಗಿದೆಯಮ್ಮ. ನಾನು ಅವ್ರ ಮಾತಾಡಿದೆ, ನಾನು ಯಾಕಾದರೂ ಅವ್ರಿಗೆ ಸಿಕ್ಕಿದ್ನೋ ಅನ್ನೋ ಥರ ಇತ್ತು ಅವರ ನಡವಳಿಕೆ, ಮಾತು ಎಲ್ಲ. ಹಾಗಾಗಿ ಯಾಕೆ ಅವ್ರ ಮನಸ್ಸನ್ನು ನೋಯಿಸೋದು ಅಂತ ವಾಪಸ್ ಬಂದ್ಬಿಟ್ಟಮ್ಮ. ಏನ್ ಮಾಡ್ಲಿ? ಏನ್ ಗೌತಮ್ ಇದು? ಹಾಗಾದ್ರೆ ಭೂಮಿಕಂಗೆ ನಿನ್ ಮೇಲಿನ ಕೋಪ ಇನ್ನೂ ಕಮ್ಮಿ ಆಗಿಲ್ವಾ? ಅವಳು ಯಾಕೆ ಮನೆ ಬಿಟ್ಟು ಹೋಗೋ ಅಂತ ಕೆಲಸ ಮಾಡಿದ್ಲು? ಅಷ್ಟಕ್ಕೂ ನೀನ್ ಮಾಡ್ಬಾರ್ದು ತಪ್ಪು ಏನ್ ಮಾಡಿದ್ಯಾ ಗೌತಮ್? ಎಲ್ಲ ವಿಚಿತ್ರವಾಗಿದೆ. ಅವಳು ಯಾಕಂತ ನಿರ್ಧಾರ ತಗೋಬೇಕಾಗಿತ್ತ ಗೊತ್ತಿಲ್ಲ. ನಾನು ಎಲ್ಲ ಪ್ರಶ್ನೆನೂ ಭೂಮಿಕಾ ಕೇಳಿದೆ ಅಪ್ಪಣ್ಣ. ಅವರು ಏನೇ ಕೇಳಿದ್ರು ಆ ಇನ್ನೊಂದು ಮಗು ವಿಷಯದ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಆ ವಿಷಯಕ್ಕೆ ನನ್ನ ಮೇಲೆ ಅವ್ರಿಗೆ ತುಂಬಾನೇ ಕೋಪ ಇದೆ. ನಾನೇನೇ ಕೇಳೋದಕ್ಕೂ ಅವ್ರು ಹೇಳೋದಕ್ಕೂ ಯಾವುದಕ್ಕೂ ಆಸ್ಪದನೆ ಕೊಡಲಿಲ್ಲ. ಅಕ್ಕರೆ, ನಿಮಗೆ ಬುದ್ಧಿ ಇರುತ್ತದೋ ನಾನೇನಲ್ಲ. ನೀವೆಲ್ರಿಗೂ ತಿದ್ದಿ ಬುದ್ಧಿ ಹೇಳ್ತೀರಾ, ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾನೇ ತಪ್ಪು ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಗೊತ್ತಾ, ಆಕಾಶಲ್ಲಿ ನೀವು ಬಾಬ್ನವ್ರನ್ನ ನೋಡ್ತಾ ಇರ್ತೀರಾ, ಆಕಾಶ್ ಬಾಬ್ನವ್ರ ತದ್ರೂಪ ಅಂತ. ಅವ್ನು ಮಾತಾಡೋದ್ರಲ್ಲಿ, ಅವ್ನು ತಿನ್ನೋ ರೀತಿಯಲ್ಲಿ, ಅವ್ನ ನಡವಳಿಕೆಯಲ್ಲಿ ಬಾಬ್ನವ್ರನ್ನ ತರ ನೋಡೋದು. ಅಂಥದ್ರಾಗೆ ನೀವು ಬಾಬ್ನವ್ರಿಂದ ದೂರ ಇರೋಕೆ ಹೇಗೆ ಸಾಧ್ಯ? ಆಕಾರೆ ಏನ್ ಮಾಡ್ಬೇಕು ಅಂತೀಯ? ಏನ್ ಮಾಡ್ಲಿ ನಾನು? ಅಪ್ಪನ ಕರ್ಕೊಂಡು ಹೋಗಿ ಗೌತಮ್ ಅವ್ರ ಜೊತೆ ಬಾಳ್ಲ? ಅದರಿಂದ ಏನಾಗುತ್ತೆ? ನನ್ನ ಮೊದಲನೇ ಮಗುನ ಹೇಗೆ ಕಳ್ಕೊಂಡೋ ಹಾಗೆ ಅಪ್ಪನೂ ಕಳ್ಕೋಬೇಕಾಗತ್ತೆ ನಾನು. ಅಕ್ಕರೆ, ಶಾಕುಂತಲ ಅತ್ತೆ ಆ ಟೈಮ್ನಾಗೆ ನಿಮ್ಗೆ ಹೆದರ್ಸ್ಬೇಕು ಬೆದರ್ಸ್ಬೇಕು ಅಂತ ಹೇಳಿ ಏನೋ ಅಂದ್ರು. ಅದ್ರವ್ರಿಗೆ ಏನೆಲ್ಲ ಬೇಕು ಅದೆಲ್ಲ ಇವಾಗ ಸಿಕ್ಕಾಗಿದೆ. ಇವಾಗ ಯಾಕೆ ಅವ್ರು ನಿಮ್ ಸುದ್ದಿಗೆ ಬರ್ತಾರೆ? ನೀವು ಮತ್ತೆ ಬಾಬ್ನವ್ರು ಒಟ್ಟಿಗೆ ಇರ್ಬೋದಲ್ವಾ ಅಕ್ಕರೆ? ಅಕಸ್ಮಾತ್ ಶಾಕುಂತಲ ಅತ್ತೆ ನಿಮ್ಗೆ ಏನಾದ್ರು ಮಾಡ್ಲೇಬೇಕು ಅಂತ ಇದ್ದಿದ್ರೆ ಈ 5 ವರ್ಷದಿಂದ ಬಾಬ್ನವ್ರು ನಿಮ್ಮನ್ನು ಹುಡುಕ್ತಿದಾರಲ್ಲ, ಅವಾಗ ಏನಾದ್ರು ಮಾಡ್ಬೋದಿತ್ತು ತಾನೆ? ಯಾಕೆ ಹೇಳಿ ಏನೂ ಮಾಡ್ಲಿಲ್ಲ? ಯಾವ ಧೈರ್ಯದ ಮೇಲೆ ಇದನ್ನ ಹೇಳ್ತಿದ್ಯಾ ಮಲ್ಲಿ? ಶಾಕುಂತಲಾತೆ ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೆ ನನ್ನ ಅವ್ರಿಗೆಲ್ಲರೂ ಗನ್ ಪಾಯಿಂಟಲ್ಲಿ ಇಟ್ಟಿದ್ರು ಅಷ್ಟೇ. ಯಾಕೆ ಗೌತಮ್ ಅವರು ಅಬ್ರಾಡ್ ಅಲ್ಲಿ ಏರ್ಪೋರ್ಟ್ ಇಂದ ಆಚೆ ಬರ್ತಿದ್ದಾಗೆ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು, ನೆನ್ಪಿದ್ಯಾ? ಇವತ್ತು ನಾನು ಅವರಿಂದ ದೂರ ಇದ್ದೀನಿ ಅನ್ನೋ ಕಾರಣಕ್ಕೆ ಶಾಕುಂತಲಾತೆ ಸುಮ್ಮನಿದ್ದಾರೆ. ಈಗ ನಾನು ಅವ್ರು ಸಿಕ್ಕಿದ್ದೀನಂದ್ರೆ ಸುಮ್ಮನೆ ಇರ್ತಾರ? ಮತ್ತೇನಾದ್ರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ನೋಡು ಮಲ್ಲಿ, ನಾನು ಮೊದಲೇ ಒಂದು ಮಗುನ ಕಳ್ಕೊಂಡಿದ್ದೆ, ಅಪ್ಪನ್ನು ಕಳ್ಕೊಳ್ಳೋದಕ್ಕೆ ನಾನು ತಯಾರಾಗಿಲ್ಲ ಅಷ್ಟೇ. ಇವತ್ತು ನೀವು ಆಕಾಶನ ಕಳ್ಕೊಳ್ತಾ ಇರ್ಲಿಲ್ವಾ? ಯಾರು ವಾಪಸ್ ಕರ್ಕೊಂಡು ಬಂದಿದ್ದು? ಬಾಬ್ನವರೇ ತಾನೆ? ಅಕ್ಕರೆ, ಇದೇ ವಿಷಯನ ನಾನು ನಿಮಗೆ ಹೇಳಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಆಯ್ತು ಅಂದ್ರೆ, ಆಕಾಶ್ಗೇನಾದ್ರೂ ಆಯ್ತು ಅಂತಂದ್ರೆ ಬಾಬ್ನವ್ರು ನಿಮ್ಮ ಜೊತೆ ನಿತ್ಯ ನಿಲ್ತಾರೆ. ಅವ್ರು ನಿಮ್ಮಿಬ್ರಿಗೂ ಏನೂ ಆಗಕ್ ಬಿಡಕ್ಕಿಲ್ಲ. ಅಕ್ಕರೆ ಹೆಣ್ಮಗು ಅಂದ್ರೆ ಯಾರಿಗೆ ಆಸೆ ಇದ್ದಿದ್ದು? ಹೆಣ್ಮಗು ಬೇಕು ಅಂತ ಯಾರು ಆಸೆ ಪಡ್ತಾ ಇದ್ದಿದ್ದು? ಬಾಬ್ನವರೇ ತಾನೆ. ಅವ್ರಿಗೆ ಎಷ್ಟೊಂದೆಲ್ಲ ಆಸೆ ಇತ್ತು. ಆ ಮಗುನ ಕಳ್ಕೊಂಡಾಗ ನಿಮ್ಗಿಂತ ಜಾಸ್ತಿ ನೋವು ಅವರಿಗೆ ಆಗಿರ್ಬೋದು ಅಲ್ವಾ? ಒಂದ್ ಮಗುನ ಕಳ್ಕೊಳ್ಳೋ ನೋವು ಏನು ಅಂತ ನಂಗೆ ಸಂದಾಗೆ ಗೊತ್ತಾಯ್ತೆ. ಆ ನೋವನ್ನೆಲ್ಲ ತಾನೇ ಅನುಭವಿಸಿ ನಿಮ್ಗೇನೂ ಆಗ್ಬಾರ್ದು ಅಂತ ಎಲ್ಲದನ್ನು ಮುಚ್ಚಿಟ್ರು ಅಲ್ಲ ಆಕಾರೆ. ಇದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ದಯವಿಟ್ಟು ಒಂದೇ ಒಂದ್ಸಲ ಬಾವ್ನೋರ್ ಜಾಗದಲ್ಲಿತ್ತು ಗೆಳೆಯ, ಅಂತೂ ಅಖಾಡಕ್ಕೆ ಭಾಗ್ಯಮ್ಮ ಅವ್ರು ಎಂಟ್ರಿ ಕೊಟ್ಟಿದ್ದಾರೆ. ಹಳೆ ಹುಲಿ
ರಾಜಮಾತೆ ಭಾಗ್ಯಮ್ಮ ಎಂಟ್ರಿ ಅಂದಮೇಲೆ ಇದು ಸಕ್ಸಸ್ ಆಗಿ ಆಗುತ್ತೆ ಕಣ. ನನಗಂತೂ ಆ ಹೋಪ್ಸ್ ಇದೆ. ಆಪರೇಷನ್ ಭಾಗ್ಯಮ್ಮ ಸಕ್ಸಸ್ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಏನ ಆಪರೇಷನ್ ಭಾಗ್ಯಮ್ಮನ? ಇರೋದೇ ಹೇಳಿದ್ನಪ್ಪ, ಭಾಗ್ಯಮ್ಮ ಅವ್ರು ಎಂಟ್ರಿ ಕೊಟ್ಟಿದಾರಲ್ಲ ಅದಕ್ಕೆ ಹೆಸರಿಟ್ಟೆ ಅಷ್ಟೇ, ಆಪರೇಷನ್ ಭಾಗ್ಯಮ್ಮ. ಪಾಸಿಟಿವ್ ವೈಬ್ರೇಷನ್ ಇದೆ ಕಣ, ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಇರಪ್ಪ, ಇಷ್ಟೊಂದು ಜೋಶು ಒಳ್ಳೇದಲ್ಲ. ಅಕಸ್ಮಾತ್ ಏನಾದ್ರು ಡಿಸಪಾಯಿಂಟ್ಮೆಂಟ್ ಆದ್ರೆ ತಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಗೆಳೆಯ, ದಯವಿಟ್ಟು ಸುಮ್ಮನೆ ಇರು. ಯಾವತ್ತು ನಾವು ಒಳ್ಳೇದ್ ನುಡಿತಾ ಇರ್ಬೇಕಣೋ. ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ. ಅಪಶಬ್ನ ನುಡಿಬೇಡ, ದಯವಿಟ್ಟು ಸುಮ್ಮನೆ ಇದ್ಬಿಡು, ಎಲ್ಲ ಒಳ್ಳೇದಾಗುತ್ತೆ ಅಲ್ವಮ್ಮ? ನೀ ಸುಮ್ನಿರಪ್ಪ, ಒಳ್ಳೆ ಮೋಟಿವೇಶನ್ ಸ್ಪೀಕರ್ ತರ ಮಾತಾಡ್ಬೇಡ. ಎಲ್ಲ ನಾನು ಅನ್ಕೊಳ್ಳೋ ತರ ಜೀವನ ಆಗಿದ್ದಿದ್ರೆ ನನ್ನ ಜೀವನ ಹೇಗೋ ಇರ್ಬೇಕಾಗಿತ್ತು. ನಾವು ಅನ್ಕೊಳ್ಳೋದೇ ಒಂದು, ಆಗದೆ ಒಂದು. ನನಗಂತೂ ನಂಬಿಕೆ ಅನ್ನೋ ಪದದ ಮೇಲೆ ನಂಬಿಕೆ ಹೊರಟೋಗಿದೆ. ಗೆಳೆಯ, ನೀನ್ ದಯವಿಟ್ಟು ಸುಮ್ಮನೆ ಇರ್ತೀಯ ಇವಾಗ. ಕರೆಕ್ಟಾಗಿ ಕೂತ್ಕೊಂಡು ನೀನು. ಆಯ್ತು. ಏನಮ್ಮ